ಅಲ್ಲ ನಿಮಗೆ ಹಿಂಟ್ ಸಿಕ್ಕಿತ್ತ ಕಾವ್ಯ ಅವರೇ, ಯಾಕೆ ರಕ್ಷಿತಾ ನೀವು ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ಅದಾದ ನಂತರ ಕೆಲವೊಂದು ಸ್ಪಂದನ ಅವರು ಹೇಳೋದಾಗಿರಲಿ ರಕ್ಷಿತಾ ಬಗ್ಗೆ, ಅವಾಗ ನಿಮ್ಮ ಒಪಿನಿಯನ್ ಸ್ವಲ್ಪ ಸ್ವಲ್ಪ ಬದಲಾಗುತ್ತೆ. ಕನ್ನಡ ಬಂದರೂ ಕನ್ನಡ ಮಾತಾಡಲ್ಲ, ಕನ್ನಡ ಬರಲ್ಲ ಅಂತ ಹೇಳ್ಕೊಳ್ತಿರ್ತಾರೆ ಅಂತ ಹೇಳಿಬಿಟ್ಟು ಅವಾಗ ಸ್ವಲ್ಪ ಕ್ಲಾಶಸ್ ಆಗ್ತಾ ಅದೆಲ್ಲೋ ಈ ಕಡೆ ಟರ್ನ್ಔಟ್ ಆಗುತ್ತೆ. ಸೊ ನಿಮಗೆ ಹಿಂಟ್ ಸಿಕ್ಕಿತ್ತಾ ಈ ಥರ ಪೊಸೆಸಿವ್ ಆಗ್ತಿದ್ದಾಳೆ ರಕ್ಷಿತಾ, ಎಲ್ಲೋ ಒಂದು ಕಡೆ ಇಷ್ಟಪಡ್ತಿರ್ಬೋದು ಅಂತ? ಇಲ್ಲ, ಅಂದರೆ ಅವಳು ಗಿಲ್ಲಿ ವಿಷಯದಲ್ಲಿ ಮಾತ್ರ ಪೊಸೆಸಿವ್ ಆಗಲ್ವಲ್ಲ, ಎಲ್ಲರ ವಿಷಯದಲ್ಲೂ ಪೊಸೆಸಿವ್ ಆಗ್ತಿದ್ಲು. ಸೊ ಹಾಗೆ ಇದ್ದಿದ್ದರಿಂದ ನಮಗೆ ಜಾಸ್ತಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಲಿಲ್ಲ. ಆ್ಯಂಡ್ ಫ್ರೆಂಡ್ಶಿಪ್ ಅವ್ರದ್ದು, ಅಂದರೆ ಅವಳು ಎಲ್ರಿಗೂ ಹಾಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ಇದು ಮಾಡಬೇಕು ಅನ್ನೋ ಥರನೇ ಇದೆ. ನನ್ನ ಜೊತೆನೇ ಜಗಳ ಆದರೂ ನಾನು ಏನಾದರೂ ಬೇಕಾದರೆ ಮಾಡಿಕೊಡ್ತಾ ಇದ್ಲು. ಸೊ ಅವಳು ಹಾಗೆ ಇದ್ದಿದ್ದರಿಂದ ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಓಕೆ, ಇನ್ನು ನೀವು ಬಿಗ್ ಬಾಸ್ ಮನೆಯಿಂದ ಯಾವ ಗೇಟಲ್ಲಿ ಬಂದರೂ ನನಗಂತೂ ಗೊತ್ತಿಲ್ಲ. ಮೇನ್ ಗೇಟಲ್ಲಿ ಬಂದಿದ್ರೆ ನಿಮ್ಮ ಮತ್ತು ಗಿಲ್ಲಿ ಕಟೌಟ್ ನೋಡಿರ್ತಾ ಇದ್ರಿ ಅಂತ ಅನಿಸುತ್ತೆ. ಸೊ ಇಲ್ಲಿವರೆಗೂ ಯಾರ್ದು ಆ ಥರ ಕಟೌಟ್ ಬಿದ್ದಿಲ್ಲ. ಕೊತ್ತಲವಾಡಿನಲ್ಲಿ ನಿಮ್ಮ ಕಟೌಟ್ ಬಿದ್ದಿತ್ತಲ್ಲ, ಸೊ ಇಲ್ಲ. ಸೊ ನೋಡಿ, ನಿಮಗೆ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ನಿಮ್ಮ ಕಟೌಟ್ ಬಿದ್ದಿದೆ. ಜೊತೆಗೆ ನಾನೇ ಒಂದು ವಿಡಿಯೋ ಮಾಡಿದೆ. ನಾನು ಕ್ಯಾಬಲ್ಲಿ ಬರ್ತಾಯಿದ್ದೆ, ಆಫೀಸ್ ಕ್ಯಾಬಲ್ಲಿ. ಆವಾಗ ಆಟೋಯಿಂದ ನಿಮ್ಮಿಬ್ಬರು ಫೋಟೋ ಹಾಕಿದ್ರು, ಸೊ ರಾಜಾರಾಣಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟೊಂದು ಪ್ರೀತಿ ಆಟೋ ಮೇಲೆಲ್ಲ ಬರೋದು ಅಷ್ಟೊಂದು ಈಸಿ ಅಲ್ವೇ ಅಲ್ಲ. ನಿಮ್ಮಿಬ್ರು ತುಂಬಾ ಇಷ್ಟಪಡ್ತಿದ್ದಾರೆ ಜನ, ನಿಮ್ಮಿಬ್ರು ಕಾಂಬಿನೇಷನು, ನಿಮ್ಮಿಬ್ರು ಜೋಡಿ. ಸೊ ಈ ಪ್ರೀತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ನಾನು ಅದನ್ನೇ ಹೇಳ್ತಿರೋದು. ನಾನು ಇವಾಗ ಇಷ್ಟು ಇದರಲ್ಲಿ ನೋಡಿದಾಗ ನನಗೇನು ಅನಿಸಿತ್ತು ಅಂದರೆ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಷ್ಟ ಆಗಿದೆ ಅಂತಲೇ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇರೋದು. ಮದುವೆದು ಅವ್ರು ಮಾತಾಡ್ತಿರೋದು ಅವರ ಒಂದು ಆಸೆ ಆಗಿರ್ಬೋದು. ಬಟ್ ನಮ್ಮಿಬ್ಬರು ಫ್ರೆಂಡ್ಶಿಪ್ನ ಹಾಗೆ ಫ್ರೆಂಡಾಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೇನಾಗತ್ತೆ ಗೊತ್ತಾ, ಇವಾಗ ನೀವೇ ಫಾರ್ ಎಕ್ಸಾಂಪಲ್ ಹೇಳಿದ್ರಿ, ಗಗನನ್ ವಿಷಯ ತೊಗೊಂಡು ಹಿಂಗೆ ಮಾಡಿದ್ರು ಅಂತ. ಅದೊಂದು ಫ್ರೆಂಡ್ಶಿಪ್ ಇರುತ್ತೆ, ಎಲ್ಲೋ ಒಂದು ಕಡೆ ಅದು ಬೇರೆ ಥರ ಪೋಟ್ರೆ ಆಗ್ತಿದೆ ಅಂದಾಗ ಎಲ್ಲೋ ವಿ ಟೆನ್ ಟು ಅವಾಯ್ಡ್ ದಟ್ ಫ್ರೆಂಡ್ಶಿಪ್ ಆಲ್ಸೋ ಫಾರ್ ನೋ ರೀಸನ್. ಸೊ ಬೇಡ, ನಾವು ಚೆನ್ನಾಗಿದ್ದೀವಿ ಫ್ರೆಂಡಾಗಿ, ತುಂಬ ಚೆನ್ನಾಗಿ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ, ಹಾಗೆ ಇರ್ತೀವಿ ಅಷ್ಟೇ. ಸೊ ಗಿಲ್ಲಿ ಅವರು ನಿಮ್ಮ ಹತ್ರ ಒಂದು ಮಾತು ಹೇಳ್ತಾರೆ, ನಾನು ಹೊರಗಡೆ ಹೋಗೋಷ್ಟರಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು. ಅದು ನಿಜ ಆಗಿದೆ ಇವತ್ತು, ನಿಮ್ಮದು ಎಲ್ಲರದ್ದು ಫಾಲೋವರ್ಸ್ ಜಾಸ್ತಿ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ, ಅವನು ಈ ಆಲ್ವೇಸ್ ಡ್ರೀಮ್ಸ್ ಬಿಗ್, ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾನೆ ಅವನು. ನಾನು ಅದೇ ಹೇಳ್ತಾ ಇದ್ದೆ, ಆಗಿರ್ತಾರೆ ಬಿಡು ಅಂತಲೇ ಹೇಳ್ತಾ ಇದ್ದೆ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲೇ ಆಗಿದ್ದಾರೆ, ಅವನಿಗೆ ಖುಷಿ ಇದೆ ಅದ್ರ ಬಗ್ಗೆ. ಸೊ ಅಲ್ಲ ನಿಮಗೆ ಹಿಂಟ್ ಸಿಕ್ಕಿತ್ತ ಕಾವ್ಯ ಅವರೇ, ಯಾಕೆ ರಕ್ಷಿತಾ ನೀವು ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ಅದಾದ ನಂತರ ಕೆಲವೊಂದು ಸ್ಪಂದನ ಅವರು ಹೇಳೋದಾಗಿರಲಿ ರಕ್ಷಿತಾ ಬಗ್ಗೆ, ಅವಾಗ ನಿಮ್ಮ ಒಪಿನಿಯನ್ ಸ್ವಲ್ಪ ಸ್ವಲ್ಪ ಬದಲಾಗುತ್ತೆ. ಕನ್ನಡ ಬಂದರೂ ಕನ್ನಡ